ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ವಿದ್ಯಾ ವಿಶ್ವವಿಧಾತಾರಂ ವಿದ್ಯಾ ಕರ್ಮಚಕ್ಷಣಂ ವಿದ್ಯಾ ಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ. ಗುರುಗಳ ಸ್ಮರಣೆಯನ್ನು ಮಾಡ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಹಾಗಿದ್ರೆ ಮೊಟ್ಟ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಭಾಗ ಯಾವುದು ತಮಗೆಲ್ಲರಿಗೂ ಕೂಡ ಗೊತ್ತು. ದಿನ ವಿಶೇಷವನ್ನು ನೋಡ್ತಾ ಹೋಗೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಕೃಷ್ಣ ಪಕ್ಷ ತೃತೀಯ ತಿಥಿಯನ್ನು ನಾವು ನೋಡ್ತಾ ಇದ್ದೇವೆ. ಚಿತ್ತಾ ನಕ್ಷತ್ರ, ಧ್ರುವ ಯೋಗ, ವಿಷ್ಟಿಕರಣವನ್ನು ನಾವು ಇವತ್ತು ಪಂಚಾಂಗದಲ್ಲಿ ಕಾಣ್ತಾ ಇದ್ದೇವೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ನೋಡ್ತಾ ಹೋಗೋಣ. ಏನು ಅಂತಂದರೆ ಸನಾತನ ಧರ್ಮದ ವಿವಿಧವಾಗಿರತಕ್ಕಂತಹ ಪರಿಚಯ. ಯಾಕೆ ನಾನು ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ, ಪರಿಚಯ ಅಂತನ್ನುವಂತಹ ಶಬ್ದ ಹೇಳಿಕೊಡ್ತದೆ ನಮಗೆ ಯಾವುದರ ಒಂದು ವಸ್ತುವಿನ ಸಾಮೀಪ್ಯ ಇವತ್ತಿನ ದಿವಸ ಸಿಗಬೇಕಾಗಿದೆ ಅಂತ. ಸಾಮೀಪ್ಯ ಯಾವುದ್ರದ್ದು ಸಿಗಬೇಕು ನಮಗೆ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಉತ್ತರವನ್ನು ನಾವು ಪಡಿತೇವೆ. ನಮಗೆ ಇವತ್ತಿನ ದಿವಸ ಪ್ರಕೃತಿಯ ಸಾಮೀಪ್ಯ ಬೇಕು. ಯಾಕೆ? ನಾವು ಬಂದದ್ದೇ ಪ್ರಕೃತಿಯಿಂದ. ಸೊ ಹೀಗಾಗಿ ಪ್ರಕೃತಿಯ ಸಾಮೀಪ್ಯವನ್ನು ನಾವು ಯಾಕೆ ಪಡಿಬೇಕು ಅಂತಂದ್ರೆ, ನಮ್ಮ ಅಸ್ತಿತ್ವವೇ ಪ್ರಕೃತಿಯಿಂದ. ಪ್ರಕೃತಿ ಇಲ್ಲ ಅಂತಂತಂದರೆ ನಮ್ಮ ಅಸ್ತಿತ್ವ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹೀಗೆ ಧರ್ಮಾಚರಣೆಯನ್ನು ನಾವು ಮಾಡ್ತಾ ಹೊರಟುವೆ ಅಂತಂತಂದ್ರೆ ನಮಗೆ ಪ್ರಕೃತಿಯೇ ಸಹಕಾರಿ ಕಾರಣ. ಪ್ರಕೃತಿಯೇ ನಮಗೆ ಸಹಕಾರಿ ಕಾರಣವಾಗಿರ್ತದೆ. ಸೊ ಇಂತಹ ಸಹಕಾರಿ ಕಾರಣಗಳನ್ನು ಅನುಸರಿಸಿಕೊಂಡು ನಾವು ಹೊರಟಾಗ ಈ ಪ್ರಕೃತಿಯ ವಿಸ್ಮಯ ಏನು ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಸೊ ಇಂತಹ ಎಲ್ಲ ಪರಿಚಯಗಳನ್ನು ತಿಳಿದುಕೊಳ್ಳುವಂತಹ ಸಮಯವೇ ಈ ಸನಾತನ ಧರ್ಮ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಇವತ್ತಿನ ಸೂರ್ಯೋದಯ ಎಷ್ಟು ಗಂಟೆಗಾಗಿದೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಬೆಳಗ್ಗೆ ಸೂರ್ಯೋದಯ 6:33 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:35 ಆಗ್ತಾ ಇದೆ. ರಾಹುಕಾಲವನ್ನು ಮಧ್ಯಾಹ್ನ 3 ಗಂಟೆಗೆ ನೋಡ್ತಾ ಇದ್ದೇವೆ. ಸಾಯಂಕಾಲ 5:06 ಕೂಡ ರಾಹುಕಾಲವಿದೆ. ಯಮಗಂಟ ಕಾಲವನ್ನು 9:35 ನೋಡ್ತೇವೆ. ಹಾಗೂ 9:35 ಹೆಚ್ಚು ಕಡಿಮೆ 10:15 ಕೂಡ ನಾವು ಯಮಗಂಟ ಕಾಲವನ್ನು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವಾಹನ ತೆಗೆದುಕೊಳ್ಬೇಕು ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕ್ರಯ ವಿಕ್ರಯ ಇರಬಹುದು. ಸೊ ಯಾವುದೇ ರೀತಿಯಾದಂತಹ ಕೊಡತಗೊಳ್ಳೋ ವ್ಯವಹಾರ ಇರಬಹುದು. ಇದೆಲ್ಲವನ್ನು ಮಾಡಲಿಕ್ಕೆ ಒಂದು ಅದ್ಭುತವಾದಂತಹ ಸಮಯವನ್ನು ತೀರಿಸಿಕೊಡಿ ಗುರುಗಳೇ ಅಂತ ಕೇಳಿದರೆ, ಮಧ್ಯಾಹ್ನ ಸರಿಯಾಗಿ 12:05 ಪ್ರಾರಂಭವಾಗುವಂಥ ಈ ಮುಹೂರ್ತ 12:35 ಕೂಡ ಇದೆ. ಸೊ ಈ ಸಂದರ್ಭದಲ್ಲಿ ಅವಶ್ಯವಾಗಿ ನೀವು ಎಲ್ಲ ಶುಭ ಕಾರ್ಯಗಳನ್ನು ಮಾಡಬಹುದಾಗಿದೆ. ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಇವತ್ತಿನ ದಿವಸ ಮಂತ್ರಾರ್ಥದ ವಿಭಾಗವನ್ನು ನೋಡೋಣ. ಇವತ್ತಿನ ದಿವಸ ನಾವು ಶಿವನ ಮಂತ್ರವನ್ನು ನಾವು ತಿಳಿದುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಬಹುಶಃ ಎಲ್ಲರೂ ಹೇಳುವಂತಹ ಈ ಮಂತ್ರ ಯಾವುದು? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಅದ್ಭುತವಾಗಿರ್ತಕ್ಕಂತಹ ಶಿವಮಂತ್ರದ ಉಪಾಸನೆಯನ್ನು ನೀವೆಲ್ಲರೂ ಕೂಡ ಮಾಡ್ತೇವೆ. ಆದರೆ ನಿಜವಾಗಿಯೂ ಈ ಶಿವಮಂತ್ರದ ಅರ್ಥ ಏನು? ಯಾವ ರೀತಿಯಾಗಿ ಆ ಪರಶಿವನನ್ನು ಇದು ನಮಗೆ ಅನುಗ್ರಹ ಮಾಡುತ್ತದೆ? ಅದಕ್ಕೆ ಶಿವನ ಅನುಗ್ರಹ ನಮಗೆ ಬಹಳ ಮುಖ್ಯ. ಶಿವ ಅಂತನೋ ಶಬ್ದಕ್ಕೆ ಮಂಗಳ ಅಂತ ಅರ್ಥ. ಆ ಪರಮ ಮಂಗಳಕರನಾಗಿರ್ತಕ್ಕಂತಹ ಶಿವನ ಅನುಗ್ರಹ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬೇಕು. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಮನಸ್ಸು ಎಲ್ಲದಕ್ಕೂ ಕಾರಣವಾಗ್ತದೆ. ಇಂತಹ ಮನಸ್ಸಿಗೆ ಅಭಿಮಾನಿಯಾಗಿದ್ದುಕೊಂಡಂಥವರು ರುದ್ರದೇವರು. ಸೊ ಇಂತಹ ಶಿವನ ಆರಾಧನೆಯನ್ನು ಮಾಡ್ತಿರ್ಬೇಕಾದ್ರೆ ಈ ಮಂತ್ರಾರ್ಥವನ್ನು ನಾವು ವಿಶೇಷವಾಗಿ ಪಠಣ ಮಾಡ್ತೇವೆ. ಏನಂತ ಮಂತ್ರಾರ್ಥ? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತ. ಈ ಮಂತ್ರದಲ್ಲಿ ಒಂದು ಕಾಯಿಪಲ್ಯದ ವರ್ಣನೆಯನ್ನು ಮಾಡ್ತಾರೆ. ಆ ವರ್ಣನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ನಮ್ಮ ಜೀವನ ಹೆಂಗಾಗ್ಬಿಟ್ಟದ ಅಂತಂತಂದ್ರೆ
ಸೌತೆಕಾಯಿ ಯಾವ ರೀತಿಯಾಗಿ ಬಳ್ಳಿಗೆ ಅಂಟ್ಕೊಂಡಿರ್ತದ ಹಂಗೆ ನಮ್ಮ ಸಂಸಾರವೆಂಬ ಜಂಜಾಟದೊಳಗೆ ನಾವು ನೀವೆಲ್ಲರೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದೇವೆ. ಇದರಿಂದ ಹೊರಗೆ ಬರಬೇಕು ಅಂತಂತಂದ್ರೆ ಅದನ್ನು ಬಿಡಿಸೇ ತೆಗಿಬೇಕು, ಹಾಗೆ ಅದನ್ನು ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗೆ ಉರ್ವಾರುಕ ಅಂದರೆ ಈ ಸೌತೆಕಾಯಿಯನ್ನು ಯಾವ ರೀತಿಯಾಗಿ ಬಳ್ಳೆಯಿಂದ ಕಿತ್ತಿ ತೆಗಿತೇವೆ ಅಲ್ಲಿವರೆಗೂ ಕೂಡ ಅದು ಬಳ್ಳಿಗೆ ಹೆಂಗೆ ಅಂಟ್ಕೊಂಡಿರ್ತದೆ, ಹಂಗೆ ಆ ಭಗವಂತ ಈ ಸಂಸಾರವೆಂಬ ಭವಸಾಗರದಿಂದ ನಮ್ಮನ್ನು ಕಿತ್ತಿ ತೆಗಿಬೇಕು. ಇವತ್ತಿನ ದಿವಸ ನಮಗೆ ಎಷ್ಟು ಅಟ್ಯಾಚ್ಮೆಂಟ್ಸ್ ಇವೆ ಅಂತಂತಂದ್ರೆ ನಾವು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ. ನಾವು ಹೇಳು ಮುಂದಾಗ ಹೇಳಿಬಿಡ್ತೇವೆ, ಏನಿಲ್ಲಪ್ಪ ಒಂದು ಮಗ ಹಡ್ದೇನಿ, ಆ ಮಗನದೊಂದು ಮದುವೆ ಆಗಿಬಿಟ್ರೆ ಸಾಕು, ಮಗಳು ಹಡ್ದೇನಿ, ಮಗಳದೊಂದು ಮದುವೆ ಆಗಿಬಿಟ್ರೆ ಸಾಕು, ಆಕೆಗೊಂದು ಕೂಸು ಇಟ್ಬಿಟ್ರೆ ಸಾಕು, ಅಳಿಯಂದ್ರಿಗೆ ಒಂದೇನೋ ಆಸ್ತಿ ಮಾಡಿಬಿಟ್ರೆ ಸಾಕು. ಹಿಂಗೆ ಒಂದಾದ್ಮೇಲೆ ಆ ಭಾರಗಳು ಜವಾಬ್ದಾರಿಗಳು ಬೆಳ್ಕೋತನ ಹೋಗ್ತವೆ. ಸೊ ಹಿಂಗೆ ಆ ಜವಾಬ್ದಾರಿಗಳು ಬೆಳ್ಕೋತ ಹೊಂಟಾಗ ಮನುಷ್ಯನಿಗೆ ಗೊತ್ತಾಗ್ತದೆ ಜೀವನದೊಳಗೆ ನಾವು ಹೆಂಗಿದ್ದೇವೆ ಅಂತಂತಂದ್ರೆ ಆ ಬಳ್ಳಿಗೆ ಅಂಟ್ಕೊಂಡಂತಹ ಸೌತೆಕಾಯಿ ಇದ್ದಂಗೆ ಇದ್ದೇವೆ. ಸೊ ಅದಕ್ಕೆ ನಾವು ಪರಮ ಮಂಗಳಕರನಾಗಿರ್ತಕ್ಕಂತಹ ಶಿವನ ಸ್ಮರಣೆಯನ್ನು ಯಾಕೆ ಮಾಡಬೇಕು ಅಂತಂತಂದರೆ ಆ ಶಿವ ಏನು ಮಾಡ್ತಾನೆ, ನಮ್ಮನ್ನು ಈ ಭವಸಾಗರದಿಂದ ಪಾರು ಮಾಡ್ತಾನೆ. ಉರ್ವಾ ರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಜೀವನದೊಳಗೆ ನಾವು ಯಾಕೆ ಮುಂದೆ ಬರ್ಲಿಕ್ಕೆ ಆಗಂಗಿಲ್ಲ ಅಂತಂದ್ರೆ ನಮಗೆ ಕಾನ್ಸಂಟ್ರೇಷನ್ ಇಲ್ಲ. ಸೊ ಕಾನ್ಸಂಟ್ರೇಷನ್ ಇಲ್ಲದೇ ಇರತಕ್ಕಂತಹ ಕಾರಣದಿಂದ ನಮಗೆ ಜೀವನದೊಳಗೆ ಮುಂದೆ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಿಂದೆ ಒಂದು ಯಾವುದೋ ಕೆಲಸ ಮಾಡಿರ್ತೇವೆ, ಆದರೆ ಅದಕ್ಕೊಂದು ಕಂಟಿನ್ಯೂಟಿ ಅಂತ ಅನ್ನೋದು ಬೇಕು. ಯಾವ ರೀತಿಯಾಗಿ ಭೋಜನಾದಿಗಳನ್ನು ನಿತ್ಯ ಮಾಡ್ತೇವೆ, ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಪೋಷಣೆ ಲಾಲನೆಯನ್ನು ನಿತ್ಯ ಮಾಡ್ತೇವೆ, ಹಾಗೆ ನಾವು ಮಾಡುವಂತಹ ಕರ್ಮಗಳ ಒಂದು ಕಂಟಿನ್ಯೂಟಿ ಬೇಕು. ಸೊ ಈ ಕರ್ಮಗಳ ಕಂಟಿನ್ಯೂಟಿ ಬೇಕು ಅಂತಂತಂದರೆ ಅದಕ್ಕೆ ಶಿವನ ಅನುಗ್ರಹ ನಮಗಿರಬೇಕು. ಅದಕ್ಕೆ ಪರಮ ಮಂಗಳಕರನಾಗಿರ್ತಕ್ಕಂತಹ ಶಿವನ ಮಂತ್ರವನ್ನು ಧ್ಯಾನಾಸಕ್ತರಾಗಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡಾಗ, ಅದಕ್ಕೆ ಓಂ ನಮಃ ಶಿವಾಯ ಅಂತನ್ನುವಂತಹ ಪಂಚಾಕ್ಷರಿ ಮಂತ್ರ ಬಹಳ ಅದ್ಭುತವಾದದ್ದು. ಯಾಕೆ ಈ ಮಾತು ಹೇಳಿಕತ್ತೇನೆ ಅಂತಂದ್ರೆ ಶಿವನ ಸ್ಮರಣೆ, ಅವನ ಚಿಂತನೆ, ಅವನನ್ನು ಕುರಿತು ನಾವು ಮಾಡುವಂತಹ ಧ್ಯಾನ ಮನನ ನಿಧಿಧ್ಯಾಸನಗಳು ನಮಗೆ ಒಂದು ಕಾನ್ಸಂಟ್ರೇಷನನ್ನು ಜೀವನದಲ್ಲಿ ಕೊಡ್ತದೆ. ನಾವು ಈ ಕಾನ್ಸಂಟ್ರೇಷನನ್ನು ಏಕಾಗ್ರತೆಯನ್ನು ಪಡೆದುಕೊಂಡು ನಾವೇನು ಮಾಡಬಹುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನಾವು ನಮ್ಮ ವರ್ಕ್ ಲೋಡನ್ನು ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಆ ವರ್ಕ್ ಲೋಡನ್ನು ನಾವು ಸರಿಯಾಗಿ ಕಾನ್ಸಂಟ್ರೇಟ್ ಮಾಡಿಬಿಟ್ವಿ ಅಂತಂತಂದರೆ ನಮಗೆ ಯಶಸ್ಸು ಕಟ್ಟಿಟ್ಟಂತಹ ಬುತ್ತಿ. ಸೊ ಅದಕ್ಕೆ ದಾಸರು ಕೂಡ ಹೇಳ್ತಾರೆ, ಏನು, ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶ ಈಶಾ. ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಹೇಳ್ತಾರೆ, ಏನು, ಕೈಲಾಸವಾಸಿ ಆಗಿರತಕ್ಕಂತಹ ಆ ಶಿವ ನಮಗೆ ಪರಮ ಮಂಗಳವನ್ನು ಉಂಟು ಮಾಡಲಿ. ಅದರಲ್ಲಿಯೂ ಕೂಡ ವಿಶೇಷವಾಗಿ ನಮಗೆ ಆ ಭಗವಂತ ಏನನ್ನು ಅನುಗ್ರಹ ಮಾಡಲಿ ಅಂತಂತಂದ್ರೆ ತೈಲಧಾರೆಯಂತೆ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ. ಸೊ ಹೀಗೆ ತೈಲಧಾರೆಯಲ್ಲಿ ಮನಸ್ಸು ಕೊಡೋ ಹರಿಯಲ್ಲಿ ಶಂಭೋ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿ ಶಿವನನ್ನು ನಾವು ಕೇಳಿಕೊಳ್ಳುವಂಥದ್ದೇನು ಅಂತಂತಂದ್ರೆ ಉರ್ವಾ ರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಎಲ್ಲಿ ತನಕ ನೀನು ಬಿಡಿಸುವುದಿಲ್ಲ ಅಲ್ಲಿ ತನಕನೂ ನಾನು ಈ ಭವಬಂಧನದೊಳಗೆ ಇರ್ತೇನೆ. ಎಲ್ಲಿ ತನಕ ನೀನು ಬಿಡಿಸ್ತೀಯಾ, ನೀನು ಬಿಡಿಸ್ಲಿಕ್ಕೆ ಮನಸ್ಸು ಮಾಡ್ತೀಯಾ, ಅದಕ್ಕೆ ಒಂದು ಸುಂದರವಾದಂತಹ ಸುಭಾಷಿತ ಹೇಳ್ತೇವೆ, ನದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ ಯಂ ಹಿ ರಕ್ಷಿತುಂ ಇಚ್ಛಂತಿ ಸದ್ಬುದ್ಧ್ಯ ಯೋಜಯಂತಿ ಸ್ಮ ಅಂತ. ದೇವರ ರಕ್ಷಣೆ ಅಂತಂದರೆ ಹೇಗೆ ಅಂತಂತಂದರೆ ಸದ್ಬುದ್ಧಿಯನ್ನು ಕೊಟ್ಟು ಪ್ರೇರಣೆ ಮಾಡ್ತಾನೆ. ಸೊ ಅಂತಹ ಭಗವಂತ ನಮಗೆಲ್ಲರಿಗೂ ಕೂಡ ಸದ್ಬುದ್ಧಿಯನ್ನು ಕೊಡಲಿ. ಆ ಪರಮ ಮಂಗಳಕರನಾಗಿರ್ತಕ್ಕಂತಹ ಶಿವ ಮೃತ್ಯೋರ್ಮುಕ್ಷೀಯ ಮಾಮೃತಾತ್. ಸೊ ಈ ಮೃತ್ಯು ಅಂತನ್ನುವಂತಹ ಭಯದನ್ನು ದೂರ ಹಾಕಿ ಅಮೃತಮಯವಾಗಿರತಕ್ಕಂತಹ ಜೀವನವನ್ನು ಕರುಣಿಸಲಿ ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಸನಾತನ ಧರ್ಮ ಅಂದರೇನು? ಇದಕ್ಕೊಂದು ವ್ಯಾಖ್ಯಾನ ಇದೆಯಾ? ಇದಕ್ಕೊಂದು ಏನಾದರೂ ಒಂದು ಡೆಫಿನೇಷನ್ ಕೊಡಲಿಕ್ಕೆ ಸಾಧ್ಯ ಇದೆಯಾ?
ಸೊ ಸನಾತನ ಧರ್ಮ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ಬರಬೇಕಾದದ್ದು ಏನು? ಇದನ್ನು ನಾನು ಇವತ್ತಿನ ದಿವಸ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ಬಹಳಷ್ಟು ಜನರು ಇವತ್ತಿನ ದಿವಸ ಸನಾತನ ಧರ್ಮ ಅಂತಂದ್ರೆ ಏನು, ಹಳೇದಾದಂತಹ ಧರ್ಮ, ಭಾರತದೊಳಗೆ ಎಲ್ಲರಿಗಿಂತ ಬಹಳ ಪುರಾತನವಾಗಿ ಎಕ್ದಮ್ ಹಳೇದಾಗಿರ್ತಕ್ಕಂತಹ ಧರ್ಮ, ಅದನ್ನು ಮಾಡ್ಕೋತ ಬಂದವರು ಅಂಥೇಳಿ ಹಿಂಗೆ ಅರ್ಥ ಮಾಡ್ತೇವೆ. ಆದರೆ ಸನಾತನ ಧರ್ಮದ ಒಂದು ವ್ಯಾಖ್ಯಾನ ಬಹಳ ಸುಂದರವಾಗಿ, ವಿಸ್ತೃತವಾಗಿ, ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅದೇನು ಅಂತಂದ್ರೆ, ಅದ್ರೋಹ ಸರ್ವಭೂತೇಷು. ಎಷ್ಟು ಸುಂದರವಾಗಿದೆ ಈ ಶ್ಲೋಕ ಅಂತಂದರೆ, ಇದರ ಅರ್ಥವನ್ನು ನಾನು ಮುಂದೆ ನಿಮಗೆ ಹೇಳ್ತೇನೆ. ಅದ್ರೋಹ ಸರ್ವಭೂತೇಷು, ಒಂದು ಸಣ್ಣ ಕ್ರಿಮಿಯಿಂದ ಹಿಡಿದುಕೊಂಡು ಮನುಷ್ಯನವರೆಗೂ ಕೂಡ ಪ್ರತಿಯೊಂದು ಜೀವರಾಶಿಗೆ ಈ ಭೂಮಿಯ ಮೇಲೆ ಇರುವಂತಹ ಅಧಿಕಾರ ಇದೆ. ದ್ರೋಹ ನಮಗಷ್ಟೇ ಅಲ್ಲ. ಈ ಪ್ರಕೃತಿಯ ನಿಯಮ ಏನು ಹೇಳ್ತದೆ ಅಂತಂದ್ರೆ, ದ್ರೋಹ ನಮಗಷ್ಟೇ ಅಲ್ಲ, ಕಿಂತು ಯಾವ ಪ್ರಾಣಿ, ಪಕ್ಷಿ, ಕ್ರಿಮಿ, ಕೀಟ, ಪಿಪೀಲಿಕಾದಿಗಳಿಗೂ ಕೂಡ ಆಗಬಾರದು ಅಂತನ್ನುವಂತಹ ಅರ್ಥವನ್ನು ಹೇಳ್ತದೆ. ಯಜ್ಞಾಚರಣೆಯನ್ನು ಮಾಡ್ತಿರ್ಬೇಕಾದ್ರೆ ಪ್ರಾಯಶ್ಚಿತ್ತ ಹೋಮ ಅಂಥೇಳಿ ಒಂದು ಕಟ್ಟಕಡೆಯ ವಿಭಾಗ. ಆ ಪ್ರಾಯಶ್ಚಿತ್ತ ಹೋಮ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಪ್ರಾಯಶ್ಚಿತ್ತದ ಆಹುತಿಯನ್ನು ಹಾಕ್ತಾರೆ. ಏನು ಆಹುತಿ ಹಾಕ್ತದೆ ಅಂತಂದರೆ, ನಾನು ಯಾವುದಾದ್ರೂ ಸಣ್ಣ ಕ್ರಿಮಿ, ಕೀಟ, ಪಿಪೀಲಿಕಾದಿಗಳನ್ನು ಸಂಹಾರ ಮಾಡಿದ್ದೇ ಆದಲ್ಲಿ ಅದಕ್ಕೆ ನನಗೆ ಕ್ಷಮೆ ಇರಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ಆ ಒಂದು ಯಜ್ಞಾಚರಣೆಯಲ್ಲಿ, ಪ್ರಾಯಶ್ಚಿತ್ತ ಹೋಮದಲ್ಲಿ ಈ ಒಂದು ದ್ರೋಹ ಬಗೆದೇನಿ. ಏನು ದ್ರೋಹ ಬಗೆದೇನಿ ಅಂತಂದ್ರೆ, ಬರೇ ನಾನೇ ಇರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಭೂಮಿ ಮೇಲೆ, ಆದರೆ ಉಳಿದ ಜೀವರಾಶಿ, ಕಣ್ಣಿಗೆ ಕಾಣಿಸದೇ ಇರತಕ್ಕಂತಹ ಜೀವರಾಶಿಗಳಿಗೂ ಕೂಡ ದ್ರೋಹ ಬಗೆದಿದ್ದೇನೆ. ದಯವಿಟ್ಟು ಇಂತಹ ದ್ರೋಹವನ್ನು ಕೂಡ ನನಗೆ ಪರಿಹಾರ ಮಾಡಿಕೊಡಿ ಅಂತನ್ನುವಂತಹ ಪ್ರಾರ್ಥನೆ. ದ್ರೋಹ ಅಂತನ್ನೋದು ಯಾರಿಗೂ ಆಗಬಾರದು. ಅದ್ರೋಹ ಸರ್ವಭೂತೇಷು. ನೋಡ್ರಿ, ಎಷ್ಟು ವಿಶೇಷವಾಗಿರ್ತಕ್ಕಂತಹ ಅರ್ಥ ಇದೆ. ಕರ್ಮಣ ಮನಸಾಗಿರ. ಅದ್ರೋಹ ಸರ್ವಭೂತೇಷು ಕರ್ಮಣ ಮನಸಾಗಿರ ಅಂದ್ರೇನು ಅಂತಂದ್ರೆ, ಬರೇ ಕರ್ಮದಿಂದ ಅಷ್ಟೇ ಅಲ್ಲ, ಮನಸ್ಸಿನಿಂದಲೂ ಕೂಡ ದ್ರೋಹ ಆಗಬಾರ್ದು. ಅಂದ್ರೆ ವಿಚಾರಧಾರೆಗಳು ಎಷ್ಟು ಮುಖ್ಯವಾಗ್ತವೆ ಅಂತನ್ನೋದು ಇಲ್ಲೊಂದು ಪಾಸಿಟಿವ್ ವೈಬ್ ನಮಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ಸನಾತನ ಧರ್ಮ ಅಂಥೇಳಿ ಬಂದಾಗ ಯಾಕೆ ವಿಶೇಷ ಅಂತಂತಂದ್ರೆ, ನಮ್ಮ ಚಿಂತನೆಯಲ್ಲೇ ಅಡಗಿಕೊಂಡಿದೆ. ಅದಕ್ಕೆ ಬಹಳ ಸುಂದರವಾದಂತಹ ವ್ಯಾಖ್ಯಾನ ಮಾಡ್ತಾರೆ. ಅವ್ರೇನು ಹೇಳ್ತಾರೆ ಅಂತಂತಂದರೆ, ಕರ್ಮಣ ಮನಸ ಗಿರ. ಸೊ ಅದಕ್ಕೆ ನಾವು ಕರ್ಮದಿಂದ ಅಥವಾ ಮನಸ್ಸಿನಿಂದ ನಾವು ಮಾಡ್ತಾ ಹೋದ್ವಿ ಅಂತಂತಂದರೆ ಅವಾಗೂ ಕೂಡ ದ್ರೋಹ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಕೂಡ ನಡಿಬಾರ್ದು ಅಂತನ್ನುವುದನ್ನು ಹೇಳ್ತಾರೆ. ಮತ್ತು ಹಾಗಿದ್ರೆ ಏನು ಮಾಡಬೇಕು, ಸನಾತನ ಧರ್ಮದ ಪರಿಪಾಲನೆಯನ್ನು ಹೆಂಗೆ ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿಕೊಂಡ್ರೆ, ಸನಾತನ ಧರ್ಮದ ಮೂಲ ಧ್ಯೇಯ ವಾಕ್ಯ. ಎಷ್ಟೋ ಜನ ಹೇಳ್ತಾರೆ ಸನಾತನ ಧರ್ಮ ಅಂತಂದ್ರೆ ಪೂಜೆ, ಸನಾತನ ಧರ್ಮ ಅಂತಂದರೆ ಪುನಸ್ಕಾರ, ಸನಾತನ ಧರ್ಮ ಅಂತಂದರೆ ಮಡಿ, ಸನಾತನ ಧರ್ಮ ಅಂತಂತಂದರೆ ಹಳೇದು, ಸನಾತನ ಧರ್ಮ ಅಂತಂತಂದರೆ ಕರ್ಮದ ಥೇರಿ. ಆದರೆ ಸನಾತನ ಧರ್ಮದ ಮೂಲ ಟ್ಯಾಗ್ಲೈನ್ ಏನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಉತ್ತರವನ್ನು ಹೇಳ್ತಾರೆ. ಅನುಗ್ರಹಶ್ಚ ದಾನಶ್ಚ ಸತಾಂ ಧರ್ಮ ಸನಾತನ. ನಿಜವಾದಂತಹ ಸನಾತನ ಧರ್ಮ ಯಾವುದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅನುಗ್ರಹಶ್ಚ ದಾನಂಚ. ನಾವು ದಾನವನ್ನೇನು ಕೊಡ್ತೇವೆ ಅದು ನಿಜವಾದಂತಹ ಸನಾತನ ಧರ್ಮ. ಅದಕ್ಕೆ ಬಹಳ ಸುಂದರವಾದಂತಹ ವ್ಯಾಖ್ಯಾನ ಏನು, ನಾನು ಯಾವುದನ್ನು ನಾನು ತೆಗೆದಿಟ್ಕೊಳ್ತೇನೆ ಅದು ನನಗೆ ಅಂಥೇಳಿ ನಾನು ಅಂದ್ಕೊಳ್ತೇನೆ, ಆದರೆ ಅದು ನನ್ನ ಜೊತೆಗೆ ಬರೋದಲ್ಲ. ನಾವೇನು ಇವತ್ತಿನ ದಿವಸ ಕಣ್ಣಿಗೆ ನೋಡ್ತಾ ಇದ್ದೇವೆ ಅದು ಸುಳ್ಳು. ಯಾವುದು ಸುಳ್ಳು ಅದು ಸತ್ಯ. ಯಾವುದು ಸತ್ಯ ಅಂತ ಅಂದ್ಕೊಂಡಿದ್ದೇವೆ ಅದು ಸುಳ್ಳು. ಅದಕ್ಕೆ ಶಂಕರಾಚಾರ್ಯರು ಬಹಳ ಸುಂದರವಾಗಿ ವರ್ಣನೆಯನ್ನು ಮಾಡ್ತಾರೆ. ಏನು ಹೇಳ್ತಾರೆ ಅಂತಂತಂದ್ರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ
ಖಲು ದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ನಾವು ಈ ಸಂಸಾರವೆಂಬ ಭವಬಂಧನದೊಳಗೆ ಸಿಲುಕಿ ಹಾಕಿಕೊಂಡಾಗ ಶಂಕರಾಚಾರ್ಯರು ನಮಗೆ ಮಾರ್ಗವನ್ನು ತಿಳಿಸ್ತಾ ಹೇಳ್ತಾರೆ. ಏನು ಅಂತಂತಂದರೆ, ಪುನರಪಿ ಜನನಂ ಪುನರಪಿ ಮರಣಂ. ಮತ್ತೆ ಹುಡ್ತೀಯಾ ಮತ್ತೆ ಸಾಯ್ತೀಯಾ, ಮತ್ತೆ ಹುಡ್ತೀಯಾ ಮತ್ತೆ ಸಾಯ್ತೀಯಾ. ಈ ಸೈಕಲ್ದಿಂದ ತಪ್ಪಿಸ್ಕೋಬೇಕು, ಅಂದಾಗ ಮೋಕ್ಷ ಆಗ್ತದೆ. ಎಷ್ಟು ಕಷ್ಟ ಇದೆ ಸಂಸಾರ. ಬಾಯಿ ಮಾತಿಗಷ್ಟೇ ಆರಾಮಿದ್ದೇವೆ, ಬಾಯಿ ಮಾತಿಗಷ್ಟೇ ನಾವೆಲ್ಲರೂ ಆರಾಮಿದ್ದೇವೆ. ಆದರೆ ಸಂಸಾರದೊಳಗೆ ಕಷ್ಟಗಳು ಎಷ್ಟವ ಅಂತಂತಂದ್ರೆ ಊಹಿಸಿಕೊಳ್ಳಿಕ್ಕೂ ಸಾಧ್ಯವಿಲ್ಲ. ಅಷ್ಟು ಕಷ್ಟಗಳು, ಅಷ್ಟು ವಿಘ್ನಗಳು, ಅಷ್ಟು ಸಂಕಟಗಳಿವೆ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ. ಹುಟ್ಟುವುದು ಒಂದು ಕಷ್ಟ, ಮರಣವನ್ನು ಹೊಂದೋದು ಒಂದು ಕಷ್ಟ. ಸೊ ಇಂತಹ ಕಷ್ಟಗಳ ಮುಂದೆ ಜೀವನ ಅಂತನ್ನೋದು ಕಷ್ಟಗಳ ಸರಮಾಲೆ ಅಂತ. ಸೊ ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. 9 ತಿಂಗಳುಗಳ, ಅದಕ್ಕೆ ಸೆರೆವಾಸವನ್ನು ಯಾರು ಅನುಭವಿಸಿ ಬಂದಿದ್ದಾರೆ? ನಾವು ನೀವೆಲ್ಲರೂ ಕೂಡ ಜೈಲಿಗೆ ಹೋಗೇ ಬಂದೇವೆ. ಯಾಕೆ? ತಾಯಿಯ ಗರ್ಭದೊಳಗೆ ಹೆಚ್ಚು ಕಡಿಮೆ 9 ತಿಂಗಳ ಜೈಲು. ಸೊ ಈ 9 ತಿಂಗಳ ಜೈಲು ವಾಸವನ್ನು ಅನುಭವಿಸ್ಕೊಂಡೇ ಈ ಒಂದು ಸಂಸಾರ ಅಂತನೂ ಬಂಧನದೊಳಗೆ ಬಂದುಬಿಟ್ಟೇವೆ. ಸೊ ಇಂತಹ ಸೆರೆವಾಸದೊಳಗೆ ಇರ್ತಿರ್ಬೇಕಾದ್ರೆ ಇದನ್ನು ನಾವು ತಪ್ಪಿಸ್ಕೊಳ್ಬೇಕು, ಈ ಭವಬಂಧನವನ್ನು ತಪ್ಪಿಸ್ಕೊಳ್ಬೇಕು. ಸೊ ತಪ್ಪಿಸ್ಕೊಳ್ಳಿಕ್ಕೆ ನಾವು ಮಾಡಬೇಕಾದದ್ದೇನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಹಾಗೆ ಉತ್ತರವನ್ನು ಹೇಳ್ತಾರೆ, ಅನುಗ್ರಹಶ್ಚ ದಾನಂಚ. ದಾನವನ್ನು ಕೊಡಬೇಕು. ಯಾಕೆ? ನೀವು ಎಷ್ಟು ದಾನ ಕೊಡ್ತೀರೋ ಅಷ್ಟು ಪುಣ್ಯಫಲಗಳನ್ನು ನೀವು ಪಡಿತೀರಿ. ಆ ಪುಣ್ಯಫಲದಿಂದಲೇ ನಮಗೆ ಈ ಸೈಕಲ್ದಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇಂತಹ ಸನಾತನ ಧರ್ಮದ ಒಂದು ವ್ಯಾಖ್ಯಾನವನ್ನು ನಾನು ನಿಮಗೆ ಇವತ್ತಿನ ದಿವಸ ತಿಳಿಸಿದ್ದೇನೆ. ಬನ್ನಿ, ಆಗಿದ್ದರೆ ನಮ್ಮ ಹಣೆ ಬಾರದೊಳಗೆ ಇವತ್ತಿನ ದಿವಸ ರಾಶಿಫಲ ಏನಿದೆ ಅಂತನ್ನೋದನ್ನು ತಿಳಿದುಕೊಂಡು ಬಿಡೋಣ. ಮೊಟ್ಟ ಮೊದಲಿಗೆ ಮೇಷರಾಶಿ. ಮೇಷರಾಶಿಯ ಫಲವನ್ನು ನಾವು ನೋಡ್ತಾ ಹೋಗೋಣ. ಮೇಷರಾಶಿಗೆ ಈಗ ಸದ್ಯದರಲ್ಲೇ ಸಾಡೆ ಸಾತಿ ಪ್ರಾರಂಭವಾಗುವಂತಹ ಒಂದು ಎಲ್ಲ ಲಕ್ಷಣಗಳಿದೆ. ಬರುವ ಮಾರ್ಚ್ 29ನೇ ತಾರೀಕಿನಿಂದ ಶನಿದೇವರ ಅನುಗ್ರಹ ಪ್ರಾರಂಭ ಆಗ್ತದೆ. 7.5 ವರ್ಷದವರೆಗೂ ಕೂಡ ಶನಿದೇವರ ಒಂದು ನಾವು ಪ್ರಭಾವವನ್ನು ನೋಡ್ತಾ ಇದ್ದೇವೆ. ಈ ಮ್ಯಾಕ್ಸಿಮೈಸ್ಡ್ ಆಗಿರ್ತಕ್ಕಂತಹ ಶನಿದೇವರ ಪ್ರಭಾವದೊಳಗೆ ನಾವು ಮಾಡಬೇಕಾದಂತಹ, ಮೇಷರಾಶಿಯವರು ಮಾಡಬೇಕಾದಂತಹ ಕರ್ತವ್ಯ ಏನು ಅಂತಂದರೆ, ಸನಾತನ ಧರ್ಮ ತಿಳಿಸುವಂತೆ ದಾನವನ್ನು ಮಾಡಿರಿ. ಎಷ್ಟಾಗ್ತದೆ ಅಷ್ಟು ದಾನವನ್ನು ಕೊಡ್ತಾ ಹೋಗಿ. ಇದರಿಂದ ನಿಮ್ಗೆ ಒಳ್ಳೆಯದಾಗ್ತದೆ. ವೃಷಭ ರಾಶಿ. ವೃಷಭ ರಾಶಿಯ ರಾಶಿ ಭವಿಷ್ಯವನ್ನು ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ವೃಷಭ ರಾಶಿಯವರ ಒಂದು ಸ್ವಭಾವ ಹೇಗೆ ಅಂತಂತಂದರೆ, ಬಹಳ ಕಷ್ಟಪಟ್ಟು ದುಡಿಯುವಂತಹ ಸ್ವಭಾವ. ಸೊ ಇಂತಹ ಕಷ್ಟಪಟ್ಟು ದುಡಿಮೆ ಅಂತನ್ನೋದೇನಿದೆ, ಆ ದುಡಿಮೆಯ ಫಲ ಇವತ್ತಿನ ದಿವಸ ನಿಮಗೆ ಸಿಗ್ತದೆ. ಎಷ್ಟೋ ಬಾರಿ ಹೆಂಗಾಗ್ಬಿಡ್ತದೆ ಅಂತಂದರೆ, ದುಡಿತಿರ್ತೇವೆ ಆದರೆ ದುಡಿಮೆಯ ಫಲ ಸಿಗ್ತಿರಂಗಿಲ್ಲ. ಆದರೆ ಇವತ್ತಿನ ದಿವಸ ವೃಷಭ ರಾಶಿಯವರಿಗೆ ಆ ದುಡಿಮೆಯ ಫಲವನ್ನು ನಾವು ಕಾಣ್ತಾ ಇದ್ದೇವೆ. ಆದ್ದರಿಂದ ಒಳ್ಳೆಯ ಫಲಗಳು ನಿಮಗೆ ಇವತ್ತಿನ ದಿವಸ ಸಿಗ್ತಾ ಇದೆ. ಮಿಥುನ ರಾಶಿ ಅಂಥೇಳಿ ಬಂದಾಗ ಜಾಣ್ಮೆಯಿಂದ ಜೀವನ ನಡೆಸುವಂತಹ ರಾಶಿ ಇದು. ಸೊ ಇಂತಹ ಜಾಣ್ಮೆಯಿಂದ, ಜಾಣತನದಿಂದ ಜೀವನ ನಡೆಸುವಂತಹ ರಾಶಿಗಳಿಗೆ ಇವತ್ತಿನ ದಿವಸ ಫಲ ಏನಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಇವತ್ತಿನ ದಿವಸ ನಿಮಗೆ ಒಂದು ಸ್ವಲ್ಪ ಕಷ್ಟಪಡಬೇಕಾದಂತಹ ಪರಿಸ್ಥಿತಿ ಬರ್ತದೆ. ಕಷ್ಟ ಕಾರ್ಪಣ್ಯಗಳಿಂದ ಕೂಡಿದಂತಹ ದಿನ ಆಗಿರ್ತದೆ. ಹೆಚ್ಚಿನ ಒಂದು ಕಷ್ಟಪಟ್ಟಾಗ ನಿಮಗೆ ಅದರ ಫಲ ಸಿಗ್ತದೆ. ಇವತ್ತಿನ ದಿವಸ ಯಾವುದೂ ಕೆಲಸ ಒಂದೇ ಹೊಡೆತಕ್ಕಾಗಂಗಿಲ್ಲ. ಎಷ್ಟೇ ಶಾಣೆತನ ತೋರಿಸಿದ್ರೂ ಒಂದು ಸ್ವಲ್ಪ ಅದೆಲ್ಲೋ ಕಡಿಮೆ ಬಿತ್ತು ಅಂಥೇಳಿ ನಿಮಗೆ ಅನ್ನಿಸ್ತದೆ. ಸೊ ಈ ರೀತಿಯಾಗಿ ಮಿಥುನ ರಾಶಿಯವರಿಗೆ ಇದು ಫಲ ಇದೆ. ಸೊ ಮಿಥುನ ರಾಶಿಯವರಿಗೆಲ್ಲರೂ ಕೂಡ ತಪ್ಪದೆ ಇವತ್ತಿನ ದಿವಸ ಆ ನಾರಾಯಣನ ಸ್ಮರಣೆಯನ್ನು ಮಾಡಿ. ಇದರಿಂದ ನಿಮ್ಮ ಕಷ್ಟಗಳ ಪರಿಹಾರ ಆಗ್ತದೆ. ಕರ್ಕ ರಾಶಿಯವರಿಗೆ ಇವತ್ತಿನ ದಿವಸ ನಾವು ಚಂದ್ರನ ಪ್ರಭಾವವನ್ನು ವಿಶೇಷವಾಗಿ ನೋಡ್ತಾ ಇದ್ದೇನೆ. ರಾಶಿಸ್ವಾಮಿ ಆಗಿದ್ದಾನೆ ಚಂದ್ರ. ಸೊ ಅಂತಹ ಚಂದ್ರ ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರ್ತಾ ಇದ್ದಾನೆ. ಆಲಸ್ಯವನ್ನು ಇವತ್ತಿನ ದಿವಸ ವಿಶೇಷವಾದಂತಹ ಫಲದಲ್ಲಿ ನೀವು ನೋಡ್ತಾ ಇದ್ದೀರಿ. ಆದ್ದರಿಂದ ಆಲಸ್ಯವನ್ನು ಪರಿಹಾರ ಆಗಬೇಕು ಅಂತಂತಂದರೆ ಆ ಚಂದ್ರನ ಸ್ಮರಣೆಯಿಂದಲೇ ಆಗಬೇಕು. ಆದ್ದರಿಂದ ಚಂದ್ರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಒಳ್ಳೆ ಮನಸ್ಸಿನ ಶಕ್ತಿಯನ್ನು ಆ ಚಂದ್ರ ನಮಗೆ ದಯಪಾಲಿಸಲಿ ಅಂಥೇಳಿ ರಾಶಿಸ್ವಾಮಿ ಆಗಿರ್ತಕ್ಕಂತಹ ಚಂದ್ರನಲ್ಲಿ ನೀವು ಕೇಳಿಕೊಳ್ಳಿ. ಇದರಿಂದ ನಿಮಗೆ ಅನುಕೂಲಕರವಾದಂತಹ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ.
ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಸೂರ್ಯನ ಒಂದು ವಿಶೇಷವಾದಂಥ ಅನುಗ್ರಹಕ್ಕೆ ನೀವು ಪಾತ್ರರಾಗಿದ್ದೀರಿ. ನೀವು ಇವತ್ತಿನ ದಿವಸ ಗೋಧಿಯ ದಾನವನ್ನು ಮಾಡಬೇಕಾಗ್ತದೆ. ಗೋಧಿಯ ದಾನ ಯಾಕೆ ಅಂತಂತಂದರೆ ಇದು ರಾಶಿಸ್ವಾಮಿಯಾಗಿರ್ತಕ್ಕಂತಹ ಸೂರ್ಯನ ಒಂದು ಪ್ರಭಾವವನ್ನು ಒಂದು ಪಾಸಿಟಿವ್ ವೇದೊಳಗೆ ಹರಿಯುವಂತೆ ಮಾಡ್ತದೆ. ಹೀಗಾಗಿ ಸೂರ್ಯನಿಗೆ ಪ್ರೀತ್ಯಾಸ್ಪದವಾಗಿ ಇವತ್ತಿನ ದಿವಸ ಗೋಧಿಯ ದಾನವನ್ನು ನೀವು ಮಾಡಬೇಕು, ಅಥವಾ ಗೋಧಿಯ ಪದಾರ್ಥಗಳನ್ನಾದರೂ ದಾನ ರೂಪೇಣ ಕೊಡಬೇಕು. ಅದು ಪ್ರಾಣಿಗಳಿಗಿರ್ಬೋದು, ಪಕ್ಷಿಗಳಿಗಿರ್ಬೋದು, ಅಥವಾ ಮನುಷ್ಯರಿಗೆ ಇರ್ಬೋದು. ಸೊ ಯಾರಿಗೆ ಸಾಧ್ಯ ಆಗ್ತದೆ ಇದನ್ನು ಗೋಧಿಯ ಪದಾರ್ಥಗಳನ್ನು ಅಥವಾ ಗೋಧಿಯನ್ನು ದಾನ ರೂಪೇಣ ಕೊಡಿ ಸಿಂಹರಾಶಿಯವರು. ಇದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಬುಧ ಅಧಿಪತಿಯಾಗಿ ಇದ್ದುಕೊಂಡಿದ್ದಾನೆ. ಅವರ ರಾಶಿಸ್ವಾಮಿಯೇ ಬುಧ ಆಗಿದ್ದರಿಂದ ಇವತ್ತಿನ ಈ ಒಂದು ದಿನವನ್ನು ಕೂಡ ಅವನೇ ನಿಭಾಯಿಸ್ತಾ ಇದ್ದಾನೆ. ಸೊ ಈ ಬುಧನ ಅನುಗ್ರಹಕ್ಕೆ ನೀವು ಪಾತ್ರ ಆಗಬೇಕು ಅಂತ ಹೇಳಿ ಅಂದ್ಕೊಂಡಾಗ ನೀವು ವಿಶೇಷವಾಗಿ ಹೆಸರು ಬೇಳೆಯನ್ನು ದಾನ ಮಾಡಬೇಕು. ಸೊ ಹೆಸರು ಕಾಳು, ಹೆಸರು ಬೇಳೆ ಇದನ್ನು ದಾನ ಮಾಡೋದ್ರಿಂದ ನಿಮಗೆ ಅನುಕೂಲಕರವಾದಂತಹ ಪರಿಸ್ಥಿತಿಗಳ ನಿರ್ಮಾಣವಾಗ್ತದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ದೃಷ್ಟಿಯಿಂದ ಇವತ್ತಿನ ದಿವಸ ಬುಧನಲ್ಲಿ ಪ್ರಾರ್ಥನೆಯನ್ನು ಮಾಡೋದು ಬಹಳ ಒಳ್ಳೆಯದು. ತುಲಾರಾಶಿಯವರಿಗೆ ಇವತ್ತಿನ ವಾತಾವರಣವೇ ಒಂದು ಪರಮ ಕ್ಲಿಷ್ಟಕರವಾದಂತಹ ವಾತಾವರಣ. ಯಾಕಪ್ಪ ಇವತ್ತಿನ ದಿವಸ ಸ್ಟಾರ್ಟ್ ಆಯಿತು ಅಂತನೋ ಹಂಗೆ ನಿಮಗೆ ಬಿಹೇವಿಯರಲ್ಲಿ ಇರ್ತದೆ. ಸೊ ಅದಕ್ಕೆ ಈ ಕ್ಲಿಷ್ಟಕರವಾದಂತಹ ವಾತಾವರಣದಿಂದ ನೀವು ಪರಿಹಾರ ಹೊಂದಬೇಕು ಅಂತಂತಂದರೆ ವಿಘ್ನಗಳು ಜಾಸ್ತಿ ಇದೆ. ಆ ವಿಘ್ನಗಳ ಪರಿಹಾರವಾಗಬೇಕಾದರೆ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆಯನ್ನು ಮಾಡಬೇಕು. ಈ ರೀತಿಯಾಗಿ ಲಕ್ಷ್ಮೀ ನರಸಿಂಹದೇವರ ಸ್ಮರಣೆ ಮಾಡೋದ್ರಿಂದ ನಿಮ್ಮ ರಾಶಿಗೆ ಎಲ್ಲ ರೀತಿಯಾದಂತಹ ಒಳಿತು ಪ್ರಾಪ್ತಿಯಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ನಾವು ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಅನುಗ್ರಹ ರೂಪದೊಳಗೆ ಪಡಿತಾ ಇದ್ದೇವೆ. ಅದು ಕುಲದೇವರ ಶಕ್ತಿ ಇರ್ಬೋದು, ತಂದೆ ತಾಯಿಗಳ ಶಕ್ತಿ ಇರ್ಬೋದು, ಅಥವಾ ನಿಮ್ಮ ಸ್ವಯಾರ್ಜಿತವಾದ ಆತ್ಮಶಕ್ತಿ ಇರ್ಬೋದು. ಸೊ ಈ ಆತ್ಮಶಕ್ತಿಯಿಂದ ಇವತ್ತಿನ ದಿವಸ ಜಾಗೃತಿಯನ್ನು ನೀವು ಪಡಿತೀರಿ. ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಅವರಿಗೆ ಸಕಲ ವಿಧವಾಗಿರ್ತಕ್ಕಂಥ ಅನುಕೂಲತೆಗಳು ಸಿಗುವಂಥದ್ದು ಕೂಡ ಆಗ್ತದೆ. ಆದ್ದರಿಂದ ವೃಶ್ಚಿಕ ರಾಶಿಯವರು ತಪ್ಪದೆ ಇವತ್ತಿನ ದಿವಸ ಆ ತಂದೆ ತಾಯಿಗಳಿಗೆ ನಮಸ್ಕರಿಸಿ, ಗುರು ಹಿರಿಯರಲ್ಲಿ ವಂದಿಸಿ ನೀವು ಇವತ್ತಿನ ದಿನವನ್ನು ಪ್ರಾರಂಭ ಮಾಡಿ. ನಿಮಗೆ ಎಲ್ಲ ಒಳಿತು ಸಿಗ್ತದೆ. ಧನುರಾಶಿಯವರು ಮುಖ್ಯವಾಗಿ ಗುರಿಗೆ ಬಾಣ ಹೊಡೆಯುವಂಥವ್ರು. ಸೊ ಅಂತಹ ಧನುರಾಶಿಯವರಿಗೆ ಇವತ್ತಿನ ದಿವಸ ಗುರಿ ತಪ್ಪುವಂತಹ ಚಾನ್ಸಸ್ ಬಹಳ ಇದೆ. ಸೊ ಅದಕ್ಕೆ ಇವತ್ತಿನ ದಿವಸ ಯಾವುದಾದ್ರೂ ವಿಶೇಷ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ರಿ ಅಂತಂದರೆ ಒಂದು ದಿವಸ ಪೋಸ್ಟ್ಪೋನ್ ಮಾಡಿರಿ. ಮತ್ತು ನಾಳಿನ ದಿವಸ ಮತ್ತೆ ಉತ್ತಮವಾದಂತಹ ರಾಶಿ ಫಲವನ್ನು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದ ಧನುರಾಶಿಯವರು ತಪ್ಪದೆ ಇವತ್ತೊಂದು ದಿವಸ ಗುರುವಿನ ಅನುಗ್ರಹವನ್ನು ಮಾಡಿರಿ. ಇಲ್ಲ ಎಲ್ಲ ಪ್ರೀಪ್ಲ್ಯಾನ್ಡ್ ಆಗಿಬಿಟ್ಟಿದ್ರಿ, ಇವತ್ತೇ ಮಾಡಬೇಕು ನಾವು ಕೆಲಸ ಅಂತ ಇತ್ತು ಅಂತಂತಂದರೆ ನೀವು ಗುರುವಿನ ಸ್ಮರಣೆಯನ್ನು ಮಾಡಿ, ನಿಮ್ಮ ಗುರುಗಳ ಒಂದು ಮನಸ್ಸಿನಲ್ಲಿ ಧ್ಯಾನ ಆವಾಹನೆಯನ್ನು ಮಾಡಿಕೊಂಡು ನೀವು ಕೆಲಸಕ್ಕೆ ಕೈ ಹಾಕಿ ಗುರು ರಾಯರ ಸ್ಮರಣೆಯನ್ನು ಮಾಡಿ. ಇದರಿಂದ ನಿಮಗೆ ಒಳ್ಳೆಯದಾಗ್ತದೆ. ಮಕರ ರಾಶಿಗೆ ಅಧಿಪತಿ ಶನಿದೇವರಾಗಿರ್ತಾರೆ. ಆ ಶನಿದೇವರ ಅನುಗ್ರಹವನ್ನು ಪಡಲಿಕ್ಕೋಸ್ಕರವಾಗಿ ಎಳ್ಳಿನ ದಾನವನ್ನು ವಿಶೇಷವಾಗಿ ಮಾಡಬೇಕು. ತಿಲದಾನ ಅಂತ ಅನ್ನೋದೇನಿದೆ ಇದು ಯಾವತ್ತಿದ್ರೂ ಕೂಡ ಪ್ರಾಯಶ್ಚಿತ್ತವನ್ನು ಮಾಡುವಂಥದ್ದು. ಸೊ ತಿಲದಾನವನ್ನು, ತಿಲ ಹೋಮವನ್ನು ನಾವು ಮಾಡ್ತೇವೆ ಪ್ರಾಯಶ್ಚಿತ್ತಕ್ಕೆ ಅಂಥೇಳಿ. ಸೊ ಅಂತಹ ತಿಲದಾನವನ್ನು ನಾವು ವಿಶೇಷವಾಗಿ ಮಾಡಿದ್ವಿ ಅಂತಂತಂದರೆ ಮಕರ ರಾಶಿಯವರಿಗೆ ಪರಮ ಮಂಗಳಕರವಾದಂತಹ ಸನ್ನಿವೇಶಗಳು ಇವತ್ತಿನ ದಿವಸ ನೋಡಲಿಕ್ಕೆ ಸಿಗ್ತದೆ. ಅದಕ್ಕೆ ತಪ್ಪದೆ ಈ ರಾಶಿಯವರು ತಪ್ಪದೆ ಏನಪ್ಪ ಅಂತಂದರೆ ತಿಲದಾನವನ್ನು ತಪ್ಪದೆ ಮಾಡಬೇಕು. ಕುಂಭರಾಶಿಯವರಿಗೆ ಇವತ್ತಿನ ದಿವಸ ಹಾದಿ ಹೋಗುವುದರಲ್ಲಿ ಒಂದು ವಿಶೇಷವಾದಂತಹ ಲಾಭವನ್ನು ನೀವು ಪಡಿತೀರಿ. ನೀವು ಯಾವ ಹಾದಿಗೆ ಹೊಂಟಿರಿ ಅದೇ ಹಾದಿಯೊಳಗೇ ನೀವು ಹೊರಡ್ತಾ ಇರಿ. ಯಾಕೆ ಅಂತಂದರೆ ನಿಮಗೆ ಸಹಾಯ ಮಾಡುವಂಥವ್ರು ಇವತ್ತಿನ ದಿವಸ ಜಾಸ್ತಿ ಇರ್ತಾರೆ. ಸೊ ಇಂತಹ ಸಹಾಯವನ್ನು ನೀವು ಪಡಿತಾ ಇದ್ದೀರಿ. ಈ ಸಹಾಯವನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗುವಂಥದ್ದು ಏನು ಅಂತಂತಂದರೆ ನಾನು ಕೂಡ ಜೀವನದಲ್ಲಿ ಮುಂದೆ ಹೋಗಬಲ್ಲೆ. ಯಾಕಂತಂದ್ರೆ ನೀವು ಯಾವತ್ತಿದ್ರೂ ಯಾರನ್ನೂ ಕರ್ಕೊಂಡು ಹೋಗೋದಿಲ್ಲ, ನಾನೇ ಮುಂದೆ ಹೋಗಬೇಕು ಅಂತ ಹೋಗ್ತಾ ಇರ್ತೀವಿ. ಆದರೆ ಇವತ್ತಿನ ದಿವಸ ನಿಮಗೆ ನೀವು ಮುಂದೆ ಹೋಗೋದರ ಜೊತೆಗೆ ಒಂದು 4 ಜನ ಸಹಾಯ ಮಾಡಿ ಮುಂದೆ ಕಳಿಸುವಂತಹ ಸನ್ನಿವೇಶವನ್ನು ನಾವು ಕುಂಭರಾಶಿಗೆ ನೋಡ್ತಾ ಇದ್ದೇವೆ. ದ್ವಾದಶ ರಾಶಿಗಳಲ್ಲಿ ಕಟ್ಟಕಡೆಯ ರಾಶಿ ಮೀನರಾಶಿ. ಸೊ ಮೀನರಾಶಿಯ ಫಲವನ್ನು ನಾವು ನೋಡ್ತಾ ಹೋಗೋಣ. ಮೀನರಾಶಿಯವರಿಗೆ ಇವತ್ತಿನ ದಿವಸ ಅದ್ಭುತವಾದಂತಹ ವಾತಾವರಣ ನಿರ್ಮಾಣವಾಗಿದೆ. ಗುರುವಿನ ಅನುಗ್ರಹ ಸಿಗ್ತಾ ಇದೆ. ಬಹುಮುಖ್ಯವಾಗಿ ಇವತ್ತಿನ ದಿವಸ ನೀವು ಮಾಡಬೇಕಾದಂತಹ ಕರ್ತವ್ಯಗಳಲ್ಲಿ
ಪರಮೋಚ್ಚವಾದಂತಹ ಕರ್ತವ್ಯ ಯಾವುದು ಅಂತಂತಂದರೆ ನೀವು ಮಾಡಬೇಕಾದದ್ದು ಗುರುಮಂತ್ರದ ಜಪವನ್ನು. ಮೀನರಾಶಿಯ ರಾಶಿ ಸ್ವಾಮಿ ಆಗಿರ್ತಕ್ಕಂತಹ ಗುರುವಿನ ಅನುಗ್ರಹಕ್ಕೆ ನೀವು ಪಾತ್ರರಾಗಬೇಕಾಗಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂಥೇಳಿ ಈ ರೀತಿಯಾಗಿ ಹೇಳ್ತಾರೆ. ಆದ್ದರಿಂದ ದ್ವಾದಶ ರಾಶಿಗಳಲ್ಲಿ ನಾವು ಇನ್ನು ಕಟ್ಟಕಡೆಯ ರಾಶಿ ಮೀನರಾಶಿ ಇದೆ. ಮೀನರಾಶಿಗೆ ಗುರುವಿನ ಅನುಗ್ರಹ ಆಗಬೇಕು. ಅದಕ್ಕೋಸ್ಕರವಾಗಿ ಜಪತಪ ಪಾರಾಯಣಗಳನ್ನು ಮಾಡಿ ಅಂತ ಹೇಳ್ತಾ ಇದು ದ್ವಾದಶ ರಾಶಿಗಳ ಭವಿಷ್ಯವಾಗಿತ್ತು. ಸನಾತನ ಧರ್ಮದಲ್ಲಿ ಇನ್ನಷ್ಟು ವಿಶೇಷತೆಗಳನ್ನು ನಾವು ನಿಮಗೆ ತಿಳಿಸ್ತಾ ಹೋಗ್ತೇವೆ. ನಾನು ಕಟ್ಟಕಡೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಏನು ಅಂತಂದರೆ, ಲೈಫ್ ಇಟ್ ಸೆಲ್ಫ್ ಈಸ್ ಅ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಥಿಂಗ್ ಅಂತ. ಅಂದ್ರೇನು, ಜೀವನ ಅಂತ ಅನ್ನೋದು ಒಂದು ಸರಳವಾಗಿ ನಡೆಸುವಂತಹ ಪ್ರಕ್ರಿಯೆ. ಇದನ್ನು ಕ್ಲಿಷ್ಟಕರ ಮಾಡ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ. ಸೊ ನಾವು ಎಷ್ಟೋ ಬಾರಿ ನಾವು ಏನು ಮಾಡಿಬಿಡ್ತೇವೆ ಅಂತಂದರೆ, ಜೀವನವನ್ನು ಕಷ್ಟಕರವಾದಂತಹ ಸನ್ನಿವೇಶ ಅಂತ ಅಂದ್ಕೊಂಡು ಅದನ್ನು ಕಷ್ಟ ಅಂತಲೇ ಫೇಸ್ ಮಾಡ್ಕೊಂಡು ಹೋಗ್ತೇವೆ. ಸೊ ಹಂಗೆ ನಾವು ಇದನ್ನು ಫೇಸ್ ಮಾಡಬಾರ್ದು. ಕಿಂತು ನಾವು ದಿನನಿತ್ಯದ ಕರ್ಮಗಳನ್ನು ಯಾವ ರೀತಿಯಾಗಿ ಮಾಡ್ತೇವೆ ಅದೇ ರೀತಿಯಾಗಿಯೇ ಜೀವನವನ್ನು ನಾವು ಫೇಸ್ ಮಾಡಬೇಕು. ಸೊ ಅದಕ್ಕೆ ಇದರ ತಾತ್ಪರ್ಯ ತಮಗೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಯಾಕೆ ಜೀವನ ಅಂತನ್ನೋದು ಸಿಗೋದು ಒಂದೇ ಒಂದು ಚಾನ್ಸ್ ನಮಗೆ. ಯಾಕಂದರೆ ಇವತ್ತಿನ ದಿವಸ ನಮಗೇನು ಸಿಕ್ಕದ ಇದು ನಾಳೆ ಬಾ ಅಂತಂತಂದ್ರೆ ಹೊಳ್ಳಿ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಜೀವನದ ಅವಕಾಶಗಳು ಅಂಥೇಳಿ ಬಂದಾಗ ಪ್ರತಿಯೊಂದು ಅವಕಾಶದೊಳಗೆ ಪ್ರತಿಯೊಂದು ರೋಲ್ನೊಳಗೆ ನಮ್ಮನ್ನು ನಾವು ಪ್ರೂವ್ ಮಾಡಿಕೊಳ್ಬೇಕಾದದ್ದು. ಸೊ ಅದಕ್ಕೆ ಜೀವನವನ್ನು ಕ್ಲಿಷ್ಟಕರವಾಗಿ ನಾವು ನಡೆಸೋದು ಅಲ್ಲೇ ಅಲ್ಲ, ಕಿಂತು ಜೀವನವನ್ನು ಅತ್ಯಂತ ಸರಳವಾಗಿ ನಾವು ನಡೆಸಬೇಕು. ಅದಕ್ಕೆ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ಸರಳವಾದಂತಹ ಜೀವನ ನಿಮ್ಮದಾಗಲಿ, ಉಚ್ಚವಾದಂತಹ ವಿಚಾರಗಳು ನಿಮ್ಮದಾಗಲಿ. ಜಗತ್ತಿಗೆ ಯಾವತ್ತಿದ್ರೂ ಕೂಡ ಒಂದು ಪಾಸಿಟಿವ್ ವೈಬ್ಸನ್ನೇ ಕೊಡ್ತಾ ಇರಿ ಅಂತ ಹೇಳ್ತಾ ಮತ್ತೆ ನಾಳಿನ ದಿವಸ ಭೇಟಿಯಾಗೋಣ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ. ವಂದನೆಗಳು, ನಮಸ್ಕಾರ.